ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 2015 ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 1. ಮೊದಲನೇ ಪ್ರಶ್ನೆ, ಜಾಗತಿಕ ಜನಸಂಖ್ಯಾ ದಿನವನ್ನು ಯಾವತ್ತು ಆಚರಿಸುತ್ತಾರೆ? ಇದರ ಉತ್ತರ ಆಯ್ಕೆ 3, ಪ್ರತಿ ವರ್ಷ 11ನೇ ಜುಲೈ. ಎರಡನೇ ಪ್ರಶ್ನೆ, ಸೆಕ್ಸ್ ರೇಷಿಯೋ ಲಿಂಗಾನುಪಾತ ಎಂದರೆ? ಇದರ ಉತ್ತರ ಆಯ್ಕೆ 4, ಪುರುಷರ ಮತ್ತು ಮಹಿಳೆಯರ ಜನಸಂಖ್ಯೆ ನಡುವಿನ ಅನುಪಾತ. ಮೂರನೇ ಪ್ರಶ್ನೆ, ದೇವಾಂಪ್ರಿಯ ಇದು ಯಾರ ಹೆಸರಿಗೆ ಸಂಬಂಧಿಸಿದ್ದು? ಇದರ ಉತ್ತರ ಆಯ್ಕೆ 1, ಅಶೋಕ. ನಾಲ್ಕನೇ ಪ್ರಶ್ನೆ, ಜೀವ ನಿರೀಕ್ಷಿಸುವಿಕೆ ಎಂದರೆ? ಇದರ ಉತ್ತರ ಆಯ್ಕೆ 3, ಮನುಷ್ಯನ ಸರಾಸರಿ ಬದುಕುವಿಕೆಯ ಕಾಲ. ಐದನೇ ಪ್ರಶ್ನೆ, ಜಾಗತಿಕ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇದರ ಉತ್ತರ ಆಯ್ಕೆ 1, ಡಿಸೆಂಬರ್ 10. ಆರನೇ ಪ್ರಶ್ನೆ, ಮೆಗ್ಲೋಪೋಲಿಸ್ ಎಂಬುದು ಒಂದು ಗ್ರೀಕ್ ಭಾಷೆಯ ಪದ, ಹಾಗೆಂದರೆ? ಇದರ ಉತ್ತರ ಆಯ್ಕೆ 2, ಮಹಾನಗರ. ಏಳನೇ ಪ್ರಶ್ನೆ, HDI ಎಂದರೆ? ಇದರ ಉತ್ತರ ಆಯ್ಕೆ 1, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಎಂಟನೇ ಪ್ರಶ್ನೆ, ಧರ್ಮಚಕ್ರ ಇದು ಯಾರ ಸಂಕೇತವಾಗಿತ್ತು? ಇದರ ಉತ್ತರ ಆಯ್ಕೆ 3, ಬುದ್ಧ ಧರ್ಮ. ಒಂಬತ್ತನೇ ಪ್ರಶ್ನೆ, ಚೀನಾ ದೇಶದ ಪ್ರವಾಸಿಗನಾದ ಫಾಹಿಯಾನ್ ಯಾರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದನು? ಇದರ ಉತ್ತರ ಆಯ್ಕೆ 2, ಎರಡನೇ ಚಂದ್ರಗುಪ್ತ. ಹತ್ತನೇ ಪ್ರಶ್ನೆ, ಅಶ್ವಗಳನ್ನು ವರ್ಗೀಕರಿಸುವ ದಾಗ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಇದರ ಉತ್ತರ ಆಯ್ಕೆ 4, ಅಲಾವುದ್ದೀನ್ ಖಿಲ್ಜಿ. 11ನೇ ಪ್ರಶ್ನೆ, ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದವರು? ಇದರ ಉತ್ತರ ಆಯ್ಕೆ 1, ಟಿಮ್ ಬರ್ನರ್ ಸಲಿ. ಇದರ ಉತ್ತರ ಆಯ್ಕೆ 1. 12ನೇ ಪ್ರಶ್ನೆ, ರಾಜ ತೋದರ್ಮಲ್ಲನು? ಇದರ ಉತ್ತರ ಆಯ್ಕೆ 2, ಅಕ್ಬರ್ನ ಕಂದಾಯ ಮಂತ್ರಿ. 13ನೇ ಪ್ರಶ್ನೆ, ಸೋನಾಲಿಕಾ ಮತ್ತು ಕಲ್ಯಾಣ್ ಸೋನೆ ಇವುಗಳು ಯಾವುದರ ತಳಿಗಳು? ಇದರ ಉತ್ತರ ಆಯ್ಕೆ 1, ಗೋಧಿ. 14ನೇ ಪ್ರಶ್ನೆ, ಜೀವಶಾಸ್ತ್ರಜ್ಞರಾದ ಜೇಮ್ಸ್ ಡಿ ವ್ಯಾಟ್ಸನ್ ಅಮೆರಿಕಾ ಮತ್ತು ಫ್ರಾನ್ಸಿಸ್ ಕ್ರಿಕ್ UK ರವರು 1953ರಲ್ಲಿ ಏನನ್ನು ಕಂಡುಹಿಡಿದರು? ಇದರ ಉತ್ತರ ಆಯ್ಕೆ 2, DNA ಸಂರಚನೆ. 15ನೇ ಪ್ರಶ್ನೆ, ಆಪ್ಟಿಕಲ್ ಫೈಬರ್ ಈ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಇದರ ಉತ್ತರ ಆಯ್ಕೆ 2, ಒಟ್ಟು ಆಂತರಿಕ ಪ್ರತಿಬಿಂಬ. 16ನೇ ಪ್ರಶ್ನೆ, ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬಿಸುವ ಅನಿಲವು? ಇದರ ಉತ್ತರ ಆಯ್ಕೆ 1, ನೈಟ್ರೋಜನ್. 17ನೇ ಪ್ರಶ್ನೆ, ಇವು 1ರಿಂದ 100ರವರೆಗೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ 3ನ್ನು ಎಷ್ಟು ಸಲ ಬರೆದಿರುತ್ತಾರೆ? ಇದರ ಉತ್ತರ ಆಯ್ಕೆ 3, 20. 18ನೇ ಪ್ರಶ್ನೆ, A ಯು B ನ ಸಹೋದರಿ, C ಯು B ನ ತಾಯಿ, D ಯು C ನ ತಂದೆ, ಹಾಗಿದ್ದಲ್ಲಿ A ಯು D ಗೆ ಏನಾಗಬೇಕು? ಇದರ ಉತ್ತರ ಆಯ್ಕೆ 4, ಮೊಮ್ಮಗಳು. ವಿವರಣೆಯನ್ನು ಗಮನಿಸಿ. 19ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆಯು ಸರಿಸುಮಾರು? ಇದರ ಉತ್ತರ ಆಯ್ಕೆ 2, 121 ಕೋಟಿ. 20ನೇ ಪ್ರಶ್ನೆ, ಈ ಹುಡುಗಿಯು ನನ್ನ ತಾಯಿಯ ಮೊಮ್ಮಗನ ಪತ್ನಿಯಾಗಬೇಕು ಎಂದು ಅರುಣ್ ಹೇಳಿದರೆ ಅರುಣ್ ಹುಡುಗಿಗೆ ಏನಾಗಬೇಕು? ಇದರ ಉತ್ತರ ಆಯ್ಕೆ 4, ಮಾವ. ವಿವರಣೆಯನ್ನು ಗಮನಿಸಿ. 21ನೇ ಪ್ರಶ್ನೆ, ಒಂದು ತರಗತಿಯ ಎಲ್ಲ ಹುಡುಗರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ ಒಬ್ಬ ಹುಡುಗನು ಆ ಸಾಲಿನ ಎರಡು ಬದಿಯಿಂದ 19ನೇ ನೇರನಾದರೆ ಒಟ್ಟು ಆ ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ? ಇದರ ಉತ್ತರ ಆಯ್ಕೆ 1, 37. ವಿಡಿಯೋನ ಪೌಸ್ ಮಾಡಿ ವಿವರಣೆಯನ್ನು ಗಮನಿಸಿ. 22ನೇ ಪ್ರಶ್ನೆ, 2003ನೇ ಇಸವಿಯ ಜನವರಿ 30ನೇ ದಿವಸವು ಗುರುವಾರವಾದರೆ 2003ನೇ ಇಸವಿಯ ಮಾರ್ಚ್ 2ನೇ ದಿವಸವು ಯಾವ ವಾರ? ಇದರ ಉತ್ತರ ಆಯ್ಕೆ 1, ಭಾನುವಾರ. 23ನೇ ಪ್ರಶ್ನೆ, ಒಂದು ಬಸ್ಸಿನ ವೇಗವು ಗಂಟೆಗೆ 72 ಕಿಲೋಮೀಟರ್ ಆದರೆ ಆ ಬಸ್ಸು 5 ಸೆಕೆಂಡ್ನಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ? ಇದರ ಉತ್ತರ ಆಯ್ಕೆ 3, 100 ಮೀಟರ್.
24ನೇ ಪ್ರಶ್ನೆ, ಈ ಸಂಖ್ಯೆಗಳನ್ನು ಗಮನಿಸಿ. 7, 10, 8, 11, 12. ಇದರ ಮುಂದಿನ ಸಂಖ್ಯೆ ಯಾವುದು? ಇದರ ಉತ್ತರ ಆಯ್ಕೆ 2, 10. ವಿವರಣೆಯನ್ನು ಗಮನಿಸಿ. 25ನೇ ಪ್ರಶ್ನೆ, ಈ ಶೃಂಖಲೆಯಲ್ಲಿ ಮುಂದಿನ ಸಂಖ್ಯೆ ಯಾವುದು? ಇದರ ಉತ್ತರ ಆಯ್ಕೆ 3, 162. 26ನೇ ಪ್ರಶ್ನೆ, ಈ ದಿನ ವರುಣ ಹುಟ್ಟಿದ ಹಬ್ಬ. ಇವತ್ತಿನಿಂದ 1 ವರ್ಷ ನಂತರ ಈತನ ವಯಸ್ಸು 12 ವರ್ಷದ ಹಿಂದೆ ಎಷ್ಟಿತ್ತು? ಆದರೆ 2 ಆಗುತ್ತದೆ. ಹಾಗಿದ್ದಲ್ಲಿ ಈ ದಿವಸ ವರುಣನ ವಯಸ್ಸು ಎಷ್ಟು? ಇದರ ಉತ್ತರ ಆಯ್ಕೆ 3, 25. 27ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರಗಳಲ್ಲಿ ಯಾವುದು ಟೆನ್ನಿಸ್ ಅಭಿಮಾನಿಯ ಕ್ರಿಕೆಟ್ ಆಟಗಾರರ ಮತ್ತು ವಿದ್ಯಾರ್ಥಿಗಳ ಗುಂಪುಗಳ ಸಂಬಂಧವನ್ನು ಸೂಚಿಸುತ್ತದೆ? ಇದರ ಉತ್ತರ ಆಯ್ಕೆ 3 ಆಗಿದೆ. 28ನೇ ಪ್ರಶ್ನೆ, ಈ ಚಿತ್ರಗಳಲ್ಲಿ ಯಾವುದು ಕ್ಯಾರೆಟ್ ಆಹಾರ ಮತ್ತು ತರಕಾರಿಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ? ಇದರ ಉತ್ತರ ಆಯ್ಕೆ 1. 29ನೇ ಪ್ರಶ್ನೆ, ಈ ಸರಣಿಯಲ್ಲಿ ತಪ್ಪಾಗಿರುವ ಸಂಖ್ಯೆಯನ್ನು ತಿಳಿಸಿರಿ. ಇದರ ಉತ್ತರ ಆಯ್ಕೆ 1, 5000. ವಿವರಣೆಯನ್ನು ಗಮನಿಸಿ. 30ನೇ ಪ್ರಶ್ನೆ, ಒಂದು ಚಿನ್ನದ ಬ್ರೇಸ್ಲೆಟನ್ನು 14,500 ರೂಪಾಯಿಗಳಿಗೆ ಮಾರಿದಾಗ ಶೇಕಡ 20% ನಷ್ಟ ಉಂಟಾಗುತ್ತದೆ. ಹಾಗಿದ್ದಲ್ಲಿ ಬ್ರೇಸ್ಲೆಟ್ನ ಮೂಲ ಬೆಲೆ ಏನು? ಇದರ ಉತ್ತರ ಆಯ್ಕೆ 1, ರೂಪಾಯಿ 18,125. 31ನೇ ಪ್ರಶ್ನೆ, 330 ಸೆಂಟಿಮೀಟರ್ ಉದ್ದವಿರುವ ಹಗ್ಗದಿಂದ 13.2 ಸೆಂಟಿಮೀಟರ್ನ ಉದ್ದದ ಎಷ್ಟು ತುಂಡುಗಳನ್ನು ಕತ್ತರಿಸಬಹುದು? ಇದರ ಉತ್ತರ ಆಯ್ಕೆ 1, 25. 32ನೇ ಪ್ರಶ್ನೆ, ಭಾರತ ಎಂಬ ಪದವು ಈ ಕೆಳಗಿನ ಯಾವುದರಿಂದ ರೂಪಿಸಲ್ಪಟ್ಟಿದೆ? ಇದರ ಉತ್ತರ ಆಯ್ಕೆ 1, ಇಂಡೋಸ್ ಎಂಬ ಪರ್ಷಿಯನ್ ಪದ. 33ನೇ ಪ್ರಶ್ನೆ, ಬುದ್ಧ ಚರಿತೆಯನ್ನು ಬರೆದವರು? ಇದರ ಉತ್ತರ ಆಯ್ಕೆ 4, ಅಶ್ವಘೋಷ. 34ನೇ ಪ್ರಶ್ನೆ, ಪ್ರಾಚೀನ ಶಿಲಾಯುಗದ ಮಾನವ ಬಳಸುತ್ತಿದ್ದ ಕಠಿಣವಾದ ಕಲ್ಲು? ಇದರ ಉತ್ತರ ಆಯ್ಕೆ 2, ಕ್ವಾರ್ಟ್ಝೈಟ್. 35ನೇ ಪ್ರಶ್ನೆ, 4 ವೇದಗಳಲ್ಲಿ ಯಾವ ವೇದವು ಮೊದಲು ಬರೆಯಲ್ಪಟ್ಟಿತು? ಇದರ ಉತ್ತರ ಆಯ್ಕೆ 3, ಋಗ್ವೇದ. 36ನೇ ಪ್ರಶ್ನೆ, ಜೈನರು ಒಟ್ಟು 24 ಜನ ತೀರ್ಥಂಕರರು ಇದ್ದರೆಂದು ನಂಬುತ್ತಾರೆ. 23ನೇ ತೀರ್ಥಂಕರರು ಯಾರು? ಇದರ ಉತ್ತರ ಆಯ್ಕೆ 4, ಪಾರ್ಶ್ವನಾಥ್. 37ನೇ ಪ್ರಶ್ನೆ, 3ನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ? ಇದರ ಉತ್ತರ ಆಯ್ಕೆ 3, 1932. 38ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಾಣಿಜ್ಯ ಬೆಳೆ ಎಂದು ಕರೆಯುತ್ತಾರೆ? ಇದರ ಉತ್ತರ ಆಯ್ಕೆ 4, ಕಬ್ಬು. 39ನೇ ಪ್ರಶ್ನೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ, ಹೀಗೆ ಹೇಳಿದವರು ಯಾರು? ಇದರ ಉತ್ತರ ಆಯ್ಕೆ 4, ಸುಭಾಷ್ ಚಂದ್ರ ಬೋಸ್. 40ನೇ ಪ್ರಶ್ನೆ, ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು? ಇದರ ಉತ್ತರ ಆಯ್ಕೆ 2, ಖಾನ್ ಅಬ್ದುಲ್ ಗಫಾರ್ ಖಾನ್. 41ನೇ ಪ್ರಶ್ನೆ, ಸರ್ ಸ್ಟ್ಯಾನ್ಫರ್ಡ್ ಕ್ರಿಪ್ಸರ್ ಅವರು ಆಯೋಗವು ಭಾರತಕ್ಕೆ ಬಂದ ವರ್ಷ? ಇದರ ಉತ್ತರ ಆಯ್ಕೆ 3, 1942. 42ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ನ ಸಭೆಯಲ್ಲಿ ಜನರ ಮೇಲೆ ದುಂಡು ಹಾರಿಸಲು ಆಜ್ಞೆ ನೀಡಿದ ವ್ಯಕ್ತಿ? ಇದರ ಉತ್ತರ ಆಯ್ಕೆ 3, ಡಯರ್. 43ನೇ ಪ್ರಶ್ನೆ, 1937ರ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ 2 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರವು ಇರಲಿಲ್ಲ? ಇದರ ಉತ್ತರ ಆಯ್ಕೆ 1, ಬಂಗಾಳ ಮತ್ತು ಪಂಜಾಬ್. 44ನೇ ಪ್ರಶ್ನೆ, ಬಂಗಾಳದ ವಿಭಜನೆಯು ಯಾವ ವರ್ಷದಲ್ಲಿ ನಡೆಯಿತು? ಇದರ ಉತ್ತರ ಆಯ್ಕೆ 1, 1905ರಲ್ಲಿ. 45ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಆರಂಭಿಸಿದರು. ಆಗ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿದ್ದವರು? ಇದರ ಉತ್ತರ ಆಯ್ಕೆ 2, ಲಾರ್ಡ್ ಲಿನ್ಲಿತ್ಗೋ.
46ನೇ ಪ್ರಶ್ನೆ, ಸೈಮನ್ ಆಯೋಗದ ವಿರುದ್ಧದ ಚಳುವಳಿಯಲ್ಲಿ ಪೊಲೀಸ್ ಲಾಠಿ ಚಾರ್ಜ್ಗೆ ಬಲಿಯಾದ ವ್ಯಕ್ತಿ ಯಾರು? ಇದರ ಉತ್ತರ ಆಯ್ಕೆ 3 ಲಾಲಾ ಲಜಪತ್ ರಾಯ್. 47ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಪ್ರಾರಂಭಿಸಿದ ವರ್ಷ? ಇದರ ಉತ್ತರ ಆಯ್ಕೆ 2 1930. 48ನೇ ಪ್ರಶ್ನೆ, ಇಳಕಲ್ ಸೀರೆಗಳಿಗೆ ಪ್ರಸಿದ್ಧಿಯಾಗಿರುವ ಇಳಕಲ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಇದರ ಉತ್ತರ ಆಯ್ಕೆ 2 ಬಾಗಲಕೋಟೆ. 49ನೇ ಪ್ರಶ್ನೆ, ಕರ್ನಾಟಕವು ತನ್ನ ಈಗಿನ ಹೆಸರನ್ನು ಯಾವಾಗಿನಿಂದ ಪಡೆಯಿತು? ಇದರ ಉತ್ತರ ಆಯ್ಕೆ 4 ನವೆಂಬರ್ 1 1973ರಲ್ಲಿ. 50ನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯಾದ ಜನಗಣ ಮನವನ್ನು ಬರೆದವರು? ಇದರ ಉತ್ತರ ಆಯ್ಕೆ 1 ರವೀಂದ್ರನಾಥ್ ಟ್ಯಾಗೋರ್. ಥ್ಯಾಂಕ್ ಯು ಫ್ರೆಂಡ್ಸ್.